Dear students, we have discussed one of the important methods of valuation of shares, that is net asset method. Today we shall discuss another method of valuation of shares, that is yield method of valuation of shares or earning capacity method. Before studying yield method of valuation of shares, it is better to know the meaning of yield. Yield is nothing but earnings or return on investment. Assume that if you have invested 10,000 rupees in shares of X company, whatever in return you are getting on 10,000 rupees or the dividend which you will get from the company on your investment in shares is termed as a yield. So under this method, the value of share is calculated on the basis of yield or return on investment. Always the return on investment or yield is expressed in terms of percentage. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸಿನ ಒಂದು ಮೆಥಡನ್ನು ನೋಡಿದ್ದೇವೆ. ಅದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಅದು ಯಾವುದು ಅಂತಂದ್ರೆ ನೆಟ್ ಅಸೆಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತೇಳಿ. ಸೊ ಇವಾಗ ಇನ್ನೊಂದು ಮೆಥಡ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ದು, ಅದು ಈಲ್ಡ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಶೇರ್ಸ್ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಕರೀತಾರೆ. ಈಲ್ಡ್ ಅಥವಾ ಅರ್ನಿಂಗ್ ಮೆಥಡನ್ನು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಈಲ್ಡ್ ಅಂದ್ರೆ ಏನು ಅಥವಾ ಅರ್ನಿಂಗ್ಸ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಈಲ್ಡ್ ಅಂತಂದ್ರೆ ಪ್ರತಿಫಲ ಅಂತ ಹೇಳಿ, ನಾವು ತೊಡಗಿಸಿದಂಥ ಹಣಕ್ಕೆ ಪ್ರತಿಫಲವಾಗಿ ನಮಗೆ ಬಂದಂಥ ಮೊತ್ತ ಏನಿದೆಯಲ್ಲ ಅಥವಾ ಹಣ ಏನಿದೆಯಲ್ಲ ಅದಕ್ಕೆ ನಾವು ಈಲ್ಡ್ ಅಂತ ಕರಿತೇವೆ ಅಥವಾ ಪ್ರತಿಫಲ ಅಂತೇಳಿ ಕರಿತೇವೆ ಅಥವಾ ಅರ್ನಿಂಗ್ ಕೆಪಾಸಿಟಿ. ಅಂದರೆ ಗಳಿಸ್ತಕ್ಕಂಥದ್ದು, ನಮ್ಮ ಇನ್ವೆಸ್ಟ್ಮೆಂಟು ಎಷ್ಟು ಗಳಿಕೆಯನ್ನು ನಮಗೆ ತಂದು ಕೊಡುತ್ತೆ ಅಂತಕ್ಕಂಥದ್ದಕ್ಕೆ ನಾವು ಅರ್ನಿಂಗ್ ಅಥವಾ ಈಲ್ಡ್ ಅಂತೇಳಿ ಕರಿತೇವೆ. ಉದಾಹರಣೆಗೆ ನೀವು 10,000 ರೂಪಾಯಿಯನ್ನು ಯಾವುದಾದ್ರೂ ಒಂದು ಕಂಪ್ನಿ ಶೇರ್ಸ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಆ 10,000 ರೂಪಾಯಿಗೆ ಪ್ರತಿಫಲವಾಗಿ ಅವರು ಎಷ್ಟು ಡಿವಿಡೆಂಟನ್ನು ಕೊಡ್ತಾರಲ್ಲ ಅದಕ್ಕೆ ನಾವು ಈಲ್ಡ್ ಅಂತ ಕರಿತೇವೆ ಅಥವಾ ಅರ್ನಿಂಗ್ಸ್ ಅಂತ ಕರಿತೇವೆ. ಹಾಗಾದರೆ ಈ ಈಲ್ಡ್ ಮೆಥಡ್ನಲ್ಲಿ ಅಥವಾ ಅರ್ನಿಂಗ್ ಕೆಪಾಸಿಟಿ ಮೆಥಡ್ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸು ಈಲ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೇಲೆ ಬೇಸ್ ಆಗಿರುತ್ತೆ. ಎಷ್ಟು ರಿಟರ್ನ್ ಬಂದಿದೆಯೋ ಅದರ ಮೇಲೆ ಅಥವಾ ಎಷ್ಟು ಈಲ್ಡ್ ಬಂದಿದೆಯೋ ಅದರ ಮೇಲೆ ನಾವೇನು ಮಾಡ್ತೇವೆ ಅಂದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ಮಾಡ್ತೇವೆ. ಈಲ್ಡ್ ಅಂತಕ್ಕಂಥ ಪದ ಭಾಳಷ್ಟು ಸಂದರ್ಭದಲ್ಲಿ ಅಗ್ರಿಕಲ್ಚರ್ನಲ್ಲಿ ಯೂಸ್ ಮಾಡ್ತೇವೆ. ಈ ವರ್ಷ ನಮ್ಗೆ ಈಲ್ಡ್ ಸರಿಯಾಗಿ ಬರಲಿಲ್ಲ ಅಂತ ಹೇಳ್ತೇವೆ. ಈಲ್ಡ್ ಸರಿಯಾಗಿ ಬರಲಿಲ್ಲ ಅಂದರೆ ರಿಟರ್ನ್ ಸರಿಯಾಗಿ ಬರಲಿಲ್ಲ, ನಾವು ಹಾಕಿದ್ದು ಭಾಳ ಖರ್ಚು ಮಾಡಿದ್ವಿ, ಅದಕ್ಕೆ ಪ್ರತಿಯಾಗಿ ನಮಗೆ ಫಲ ಬರಲಿಲ್ಲ ಅಂತ ಹೇಳ್ತೇವಲ್ಲ ಅದಕ್ಕೆ ಈಲ್ಡ್ ಅಂತೇಳಿ ಕರೀತಾರೆ. ಯಾವಾಗಲೂ ಈ ಈಲ್ಡನ್ನು ಅಥವಾ ರಿಟರ್ನನ್ನು ಪರ್ಸೆಂಟೇಜ್ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ಅದನ್ನೇ ಇಟ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ದಟ್ ಈಸ್ ದ ಈಲ್ಡ್ ಮೆಥಡ್. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಲ್ಡ್ ಅಂದರೆ ಇನ್ವೆಸ್ಟ್ಮೆಂಟ್, ಹಣ ತೊಡಗಿಸಿರ್ತೇವಲ್ಲ ಅದ್ರ ಮೇಲೆ ಬಂದಂಥ ಪ್ರತಿಫಲ. ಆ ಪ್ರತಿಫಲವನ್ನು ನಾವು ಪರ್ಸೆಂಟೇಜ್ ರೂಪದಲ್ಲಿ ಅಳಿತೇವೆ. ಆ ಪರ್ಸೆಂಟೇಜನ್ನು ತೆಗೆದುಕೊಂಡು ಬಿಟ್ಟು ರಿಟರ್ನಿನ ಪರ್ಸೆಂಟೇಜು ಅಥವಾ ಅರ್ನಿಂಗ್ಸಿದ ಪರ್ಸೆಂಟೇಜನ್ನು ತೆಗೆದುಕೊಂಡು ಬಿಟ್ಟು ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ಕಂಡುಹಿಡ್ತೇವೆ. ಅದಕ್ಕೆ ಈಲ್ಡ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತ ಕರೀತಾರೆ. ಹಾಗಾದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ಕಂಡುಹಿಡಲಿಕ್ಕೆ, ವ್ಯಾಲ್ಯೂ ಆಫ್ ಶೇರ್ಸನ್ನು ಕಂಡುಹಿಡಲಿಕ್ಕೆ ಶೇರ್ಸ್ ಈಲ್ಡ್ ಮೆಥಡ್ನಲ್ಲಿ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಂತಂದರೆ ವ್ಯಾಲ್ಯೂ ಆಫ್ ಶೇರ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಆರ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್
or normal rate of return. Expected rate of dividend or return into paid up value per share divided by normal rate of return or normal rate of dividend. This formula is to be used to calculate the value of share under yield method. ಹಾಗಾದ್ರೆ ಈ yield ಮೆಥಡ್ ನಲ್ಲಿ ವ್ಯಾಲ್ಯೂ ಆಫ್ ಶೇರ್ಸ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ ಏನಂತಂದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಅಥವಾ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅನ್ನ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಬಂದ ಅಮೌಂಟನ್ನು ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ನಾರ್ಮಲ್ ರೇಟ್ ಆಫ್ ರಿಟರ್ನ್ನಿಂದ ಡಿವೈಡ್ ಮಾಡ್ಕೊಳ್ಬೇಕು. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಕೊಟ್ಟರೆ ಡಿವಿಡೆಂಡ್ ತೆಗೆದುಕೊಳ್ಳಿ, ರಿಟರ್ನ್ ಕೊಟ್ಟರೆ ರಿಟರ್ನ್ ಅಂತನ್ರಿ. ಇಲ್ಲೂ ಹಾಗೆ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಕೊಟ್ಟರೆ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ತೊಗೊಳ್ರಿ, ರಿಟರ್ನ್ ಬರಿಬೇಡ್ರಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟರೆ ರಿಟರ್ನ್ ತೆಗೆದುಕೊಳ್ರಿ, ಡಿವಿಡೆಂಡ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ, ಅದರಲ್ಲಿ ಅದು ಯಾವ್ದು ಕೊಟ್ಟಿರ್ತಾರೆ ಆ ಪದವನ್ನು ಇಲ್ಲೇ ಬಳಸ್ಕೊಳ್ಬೇಕು. ಸೊ ಇನ್ನೊಂದ್ಸಲ ಫಾರ್ಮುಲಾ ವ್ಯಾಲ್ಯೂ ಆಫ್ ಶೇರ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಆರ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆರ್ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಂತೆ. ಹಾಗಾದರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತಂದರೆ ನಾವು ಬಯಸಿರ್ತಕ್ಕಂಥದ್ದು, ನಾವು ಊಹಿಸಿಕೊಂಡಿರ್ತಕ್ಕಂಥದ್ದು ಎಷ್ಟು ರಿಟರ್ನ್ ಬರ್ಬೋದು. 10,000 ರೂಪಾಯಿ ತೊಡಗಿಸಿದ್ದೇವೆ ಅಂತಂದರೆ 10% ನಮ್ಗೆ ರಿಟರ್ನ್ ಬರ್ತಿತ್ತು, 15% ರಿಟರ್ನ್ ಬರ್ತಿತ್ತು. ಹೀಗೆ ನಾವು ಅಂದಾಜಿಸ್ತೇವೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೇವೆ, ಊಹಿಸ್ಕೊಂಡಿರ್ತೇವಲ್ಲ, ಅದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಂತೇಳಿ. ಅಕಸ್ಮಾತ್ ಇದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನ್ ಕೊಟ್ಟಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಆ ಫಾರ್ಮುಲಾ ಏನಂತಂದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಆರ್ ರಿಟರ್ನ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಪೇಡ್ ಅಪ್ ವ್ಯಾಲ್ಯೂ ಪೇಡ್ ಅಪ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತೇಳಿ. ಸೊ ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಪೇಡ್ ಅಪ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತೇಳಿ. ಇದು ಸ್ವಲ್ಪ ಇಲ್ಲಿ ಫಾರ್ಮುಲಾ ಇದು ಟೈಪ್ ಮಾಡುವಲ್ಲ ಸ್ವಲ್ಪ ತಪ್ಪಾಗಿದೆ. ನೀವೇನು ಮಾಡ್ಕೊಳ್ರಿ ಅಂದರೆ ನಾ ಹೇಳಿದಾಗ ಬರ್ಕೊಳ್ರಿ. ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಪ್ರಾಫಿಟ್ ಅವೈಲೇಬಲ್ ಕೊಟ್ಟಿಲ್ಲ ಅಂದ್ರೆ ಅದನ್ನು ಪ್ರಾಫಿಟ್ ಅವೈಲೇಬಲ್ ಕಂಡು ಹಿಡ್ಕೊಳ್ಬೇಕು. ದೆನ್ 100ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಬರುತ್ತೆ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಬರುತ್ತೆ. ಸಾಮಾನ್ಯವಾಗಿ 5 ಮಾರ್ಕ್ಸ್ ಪ್ರಾಬ್ಲಮ್ಗೆ ಇದನ್ನು ಕೊಟ್ಟಿರ್ತಾರೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನ್ ಕೊಟ್ಟಿರ್ತಾರೆ. 15 ಮಾರ್ಕ್ಸಿನ ಪ್ರಾಬ್ಲಮ್ನಾಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಹಾಗಾದರೆ ನಮ್ಗೆ ಇಲ್ಲಿ ಬೇಕು ವ್ಯಾಲ್ಯೂ ಆಫ್ ಶೇರ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಬೇಕು ಅಥವಾ ರಿಟರ್ನ್ ಬೇಕು. ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅವ್ರು ಕೊಟ್ಟಿರ್ತಾರೆ, ಇದನ್ನು ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನು ಕೊಟ್ಟಿರ್ತಾರೆ. ಒಂದು ವೇಳೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಕೊಟ್ಟಿದ್ದಿಲ್ಲ ಅಂದ್ರೆ ಅದನ್ನು ಈ ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ಮುಲಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಇಂಟು 100 ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಬರುತ್ತೆ. ಸೊ ಈಗ ಹೇಳಿದ ಪ್ರಕಾರ ಫಾರ್ಮುಲಾ ಹೇಳಿದೆಲ್ಲ ಆ ಫಾರ್ಮುಲಾ ಪ್ರಕಾರ ಒಂದು ಪ್ರಾಬ್ಲಮನ್ನು ನೋಡೋಣ. ಇನ್ನೊಂದು ಸಲ ಫಾರ್ಮುಲಾ ನೋಡ್ಕೊಳ್ಳಿ. ವ್ಯಾಲ್ಯೂ ಆಫ್ ಶೇರ್ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಆರ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನ್ ಅಂತೇಳಿ. ಸೊ ಈಗ ಪ್ರಾಬ್ಲಮ್ ನೋಡಿ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆನ್ ಇಕ್ವಿಟಿ ಶೇರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂಡರ್ ಈಲ್ಡ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಷನು ಫಸ್ಟು 50,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ₹8 ಪರ್ ಶೇರ್ ಪೇಡ್ ಅಪ್ ₹4 lakh ಅಂತೇಳಿ. ಆ್ಯಂಡ್ ದೆನ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ 25%, ದೆನ್ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ 16%. ಸೊ ಇವು 3 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಕೊಟ್ಟಿದ್ದಾರೆ. ಸೊ ಪೇಡ್ ಅಪ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇದು 4 lakh ಪೇಡ್ ಅಪ್ ಕ್ಯಾಪಿಟಲು.
ಪರ್ ಶೇರ್ಗೆ ಪೇಡ್ ಅಪ್ ವ್ಯಾಲ್ಯೂ 8 ರೂಪೀಸ್ ಇದೆ. ಅಂದರೆ 50,000 ಇಕ್ವಿಟಿ ಶೇರು 10 ರೂಪಾಯಿ ಇದ್ದು 8 ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದ್ರೆ 8 ರೂಪಾಯಿದಂಗೆ 50,000 ಶೇರ್ಸ್ಗೆ 4 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇದು 4 ಲಕ್ಷ ರೂಪಾಯಿಗೆ ನಮಗೆ ಕ್ಯಾಲ್ಕುಲೇಷನ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಎಷ್ಟಿದೆ, 8 ರೂಪಾಯಿ ಇದೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ 25% ಇದೆ. ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ 16% ಇದೆ. ಇವು ಮೂರೇ ಬೇಕು ನಮಗೆ. ಪೇಡ್ ಅಪ್ per share, paid up value per share 8, then expected rate of dividend 25%, normal rate of dividend 16%. So ಈ ಪ್ರಾಬ್ಲಮ್ ನಲ್ಲಿ expected rate of dividend ಕೊಟ್ಟಿದ್ದಾರೆ. In this problem expected rate of dividend is given, hence we have to directly calculate the value of share. ಅಗರ್ expected rate of dividend ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕಂದ್ರೆ ವ್ಯಾಲ್ಯೂ ಆಫ್ ಶೇರ್ಸ್ ಅಂದರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ವ್ಯಾಲ್ಯೂ ಆಫ್ ಶೇರ್ಸ್ಗೆ ಫಾರ್ಮುಲಾ ನಾನು ಆಗಲೇ ಹೇಳಿದ್ದೇನೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಂತೇಳಿ. ಇಲ್ಲೂ ಟೈಪ್ ಮಾಡುವಾಗ ಸ್ವಲ್ಪ ತಪ್ಪಾಗಿದೆ, ಎಕ್ಸ್ಕ್ಯೂಸ್ ಮಾಡಿ. ಸೊ ನಾ ಹೇಳಿದಾಗ ಬರ್ಕೊಳ್ಳಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಂತೇಳಿ. ಸೊ ಈಗೆಲ್ಲ ಕೊಟ್ಟಿದ್ದಾರೆ, ನಾವು ಆ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ 25% ಇದೆ, 25 ಬರೀರಿ, ಪರ್ಸೆಂಟೇಜ್ ಬರೀಬೇಡಿ, 25 ಬರೀರಿ. ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ 8 ರೂಪೀಸ್ ಇದೆ, ಇಂಟು 8 ಬರೀರಿ, ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ 16% ಇದೆ, 16 ಬರೀರಿ. ಸೊ 25 ಇಂಟು 8 ಡಿವೈಡೆಡ್ ಬೈ 16 ಈಸ್ ಈಕ್ವಲ್ ಟು 12.50 ಪರ್ ಶೇರ್. ಹಾಗಾದರೆ ಈಲ್ಡ್ ಮೆಥಡ್ ಪ್ರಕಾರ ವ್ಯಾಲ್ಯೂ ಪರ್ ಶೇರ್, ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಪರ್ ಶೇರ್ಗೆ 12 ರೂಪಿ 50 ಪೈಸೆ ಬರುತ್ತೆ. ಇನ್ ದಿಸ್ ವೇ under yield method value of share is to be calculated. So expected rate 25, paid up value 8 divided by normal rate 16, 25 into 8 divided by 16 is equal to 12.50. ಇದು ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಾಬ್ಲಮನ್ನು ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದು ನೋಡ್ಕೊಳ್ಳಿ. ರಿಟರ್ನ್ ಡಿವಿಡೆಂಟ್ ಬದಲಿ ಇಲ್ಲಿ ರಿಟರ್ನ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆನ್ ಇಕ್ವಿಟಿ ಶೇರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯೂಸಿಂಗ್ yield ಮೆಥಡ್. ದ ಪೇಡ್ ಅಪ್ ವ್ಯಾಲ್ಯೂ ಆಫ್ ಆನ್ ಇಕ್ವಿಟಿ ಶೇರ್ rupees 150, expected rate of return 15%, then normal rate of return 20%. ಸೊ ದಿಸ್ ಇಸ್ ದ ಫಾರ್ಮುಲಾ. ಆ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನು ಚೇಂಜ್ ಇದೆ, ನಾನು ಡಿವಿಡೆಂಡ್ ಕೊಟ್ಟಿದ್ರು, ಇಲ್ಲೇ ರಿಟರ್ನ್ ಕೊಟ್ಟಿದ್ದಾರೆ. ಆನಂತರ ಅಲ್ಲಿ 50,000 ಶೇರ್ಸ್ ಆಫ್ ₹10 ಈಚ್ ₹8 ಹೀಗೆಲ್ಲ ಕೊಟ್ಟಿದ್ರು. ಇಲ್ಲೇ ಡೈರೆಕ್ಟಾಗಿ ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ 8 ರೂಪೀಸ್ ಕೊಟ್ಟಿದ್ರಲ್ಲ, ಹಂಗೆ ಇಲ್ಲೇ 1,150 ರೂಪೀಸ್ ಕೊಟ್ಬಿಟ್ಟಿದ್ದಾರೆ. ಇದೇ ಪೇಡ್ ಅಪ್ ವ್ಯಾಲ್ಯೂ. ನಮ್ಗೆ ಇಲ್ಲಿ ನಂಬರ್ ಆಫ್ ಶೇರ್ಸ್ ಬೇಕಾಗಿಲ್ಲ, ಏನು ಪೇಡ್ ಅಪ್ ವ್ಯಾಲ್ಯೂ ಟೋಟಲ್ ಶೇರ್ಸ್ ಪೇಡ್ ಅಪ್ ವ್ಯಾಲ್ಯೂನೂ ಬೇಕಾಗಿಲ್ಲ. ಪರ್ ಶೇರ್ಗೆ ಪೇಡ್ ಅಪ್ ವ್ಯಾಲ್ಯೂ ಸಾಕು. ನಾರ್ಮಲ್ ರೇಟ್, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಸಾಕು ನಮಗೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಾಕು. ಸೊ ಫಾರ್ಮುಲಾ ಹಚ್ಚಬೇಕೀಗ. ವ್ಯಾಲ್ಯೂ ಆಫ್ ಶೇರ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ಅಪ್ಲೈ ದ ಫಿಗರ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಈಸ್ 15, ಸೊ 15, ಆ್ಯಂಡ್ ದೆನ್ ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ 150, ಇಲ್ಲಿ ಕೊಟ್ಟಿದ್ದಾರೆ 150, ಅದನ್ನೇ ತೆಗೆದುಕೊಳ್ಳಿ. ಡಿವೈಡೆಡ್ ಬೈ ನಾರ್ಮಲ್ ರೇಟ್ 10% ಕೊಟ್ಟಿದ್ದಾರೆ. ಸೊ ನಾರ್ಮಲ್ ರೇಟ್ 10 ಮಾಡ್ಕೊಳ್ರಿ. 10% ಅನ್ನತ್ಲೆ 10/100 ಬರೆಯಕ್ಕೆ ಹೋಗ್ಬೇಡ್ರಿ, ಬರೀ 10 ಅಷ್ಟೇ ತೆಗೆದುಕೊಳ್ಳಿ. 15% ಬರೀ 15 ಅಷ್ಟೇ, ಫಿಗರ್ ಅಷ್ಟೇ ತೆಗೆದುಕೊಳ್ಳಿ. ಸೊ 15 ಇಂಟು 150 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 225. ಸೊ the value of equity per share under yield method in this problem is 225 ರೂಪಾಯಿ. ಹಾಗಾದರೆ 225 ರೂಪಾಯಿ ಒಂದು ಶೇರಿನ ವ್ಯಾಲ್ಯೂ. ನಾರ್ಮಲ್ ರೇಟ್, ಎಕ್ಸ್ಪೆಕ್ಟೆಡ್ ರೇಟ್ ತೊಗೊಳ್ರಿ, ಪೇಡ್ ಅಪ್ ವ್ಯಾಲ್ಯೂ ತೆಗೆದುಕೊಳ್ಳಿ, ನಾರ್ಮಲ್ ರೇಟ್ದಿಂದ ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ ವ್ಯಾಲ್ಯೂ ಪರ್ ಶೇರ್ ಬರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ನಲ್ಲಿ ವ್ಯಾಲ್ಯೂ ಪರ್ ಶೇರು 225 ಒಂದು ಶೇರಿಗೆ. ಸೊ ಹಾಗಾದರೆ ಆಗಲೇ ಪ್ರಾಬ್ಲಮ್ನಾಗ ಡಿವಿಡೆಂಟ್ ಕೊಟ್ಟಿದ್ದರು, ನಾವು ಡಿವಿಡೆಂಟ್ ಅಂತ ಬರೆದ್ವಿ ಇಲ್ಲೆಲ್ಲ. ಸೊ ಈಗ ರಿಟರ್ನ್ ಕೊಟ್ಟಿದ್ದಾರೆ, ರಿಟರ್ನ್ ಬರೀರಿ. ರಿಟರ್ನ್ ಕೊಟ್ಟರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅನ್ರಿ. ಡಿವಿಡೆಂಟ್ ಕೊಟ್ಟರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಆ್ಯಂಡ್ ನಾರ್ಮಲ್ ರೇಟ್ ಆಫ್ ಡಿವಿಡೆಂಟ್ ಅಂತೇಳಿ ಬರೀರಿ. ಸೊ ಇನ್ ದಿಸ್ ವೇ value of share is to be calculated under yield method. So here is a one problem for your assignment. Practice sake ಇದು ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. Calculate the value of equity share from the following information under yield method.
So paid up value of an equity share rupees 100, then expected rate of dividend 15%, then normal rate of return or dividend 10%. ಸೊ ಈ ಮೂರು ಇನ್ಫಾರ್ಮೇಷನ್ ತೆಗೆದುಕೊಂಡು ವ್ಯಾಲ್ಯೂ ಆಫ್ ಶೇರ್ಸನ್ನು ಈ ಹಿಂದಿನ ಸ್ಲೈಡ್ನಲ್ಲಿ ಏನು ಇದು ಹೇಳಿದ್ನಲ್ಲ ಫಾರ್ಮುಲಾ ಹೇಳಿದ್ನಲ್ಲ ಆ ಪ್ರಾಬ್ಲಮ್ ಪ್ರಕಾರ ಫಾರ್ಮುಲಾ ಬರೆದು ಕ್ಯಾಲ್ಕುಲೇಷನನ್ನು ಮಾಡಿರಿ. ಇವೆಲ್ಲ ಪ್ರಾಬ್ಲಮು 5 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಸೊ ದೀಸ್ ಪ್ರಾಬ್ಲಮ್ಸ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ಒಂದು ಪ್ರಾಬ್ಲಮನ್ನು ನಿಮಗೆ ಕೇಳ್ಬೋದು, ಸಿಂಪಲ್ ಪ್ರಾಬ್ಲಮ್. 15 ಮಾರ್ಕ್ಸಿಗೆ ಕೇಳಿದರೆ ನೆಟ್ ಅಸೆಟ್ ಮೆಥಡ್ ಮೇಲೂ ಕೇಳ್ತಾರೆ, ನಾರ್ಮಲ್ ಇದು ಈಲ್ಡ್ ಮೆಥಡನ್ನು ಕೇಳ್ತಾರೆ, ಇನ್ನೊಂದು ಫೇರ್ ಮೆಥಡ್ ಅಂತ ಹೇಳಿದ್ದೇನೆ, ದಟ್ ಈಸ್ ದ ಎವರೇಜ್ ಆಫ್ ನೆಟ್ ಅಸೆಟ್ ಮೆಥಡ್ ಆ್ಯಂಡ್ ಈಲ್ಡ್ ಮೆಥಡ್ ಅದು ಫೇರ್ ವ್ಯಾಲ್ಯೂ ಅಂತೇಳಿ. ಸೊ ಮೂರು ಕೇಳಿದ್ರು ಅಂತ 15 ಮಾರ್ಕ್ಸಿಗೆ ಕೇಳ್ತಾರೆ. ಬರೀ ಒಂದೊಂದೇ ಸಪ್ರೇಟ್ ಇದನ್ನಷ್ಟೇ ಕೇಳಿದ್ರು ಅಂತಂದ್ರೆ ನಿಮಗೆ 5 ಮಾರ್ಕ್ಸಿನ ಪ್ರಾಬ್ಲಮ್ಮು. ಸೊ ಇದು ಈಲ್ಡ್ ಮೆಥಡು. ಇದು ಐ ಹೋಪ್ ದಟ್ ಯು ವಿಲ್ ಬಿ ಫಾಲೋಯಿಂಗ್ this videos and watching these videos and hope that you are preparing well. ನೀವೆಲ್ಲ ಚೆನ್ನಾಗಿ ತಯಾರು ಮಾಡ್ಕೊಳಕತ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇವೆಲ್ಲ ವೀಡಿಯೋಸ್ ನಿಮ್ಗೆ ಅರ್ಥ ಆಗಿದ್ದಾವೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಮತ್ತೆ ನಿಮಗೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಸೊ ಈಗೇನು ವಿಡಿಯೋ ಆಗಿದ್ದಾವೆ ಈ ಚಾಪ್ಟರ್ಸನ್ನು ನೀವು ಮತ್ತೆ ರಿವಿಷನನ್ನು ಮಾಡ್ಕೊಳ್ಬೋದು ನಿಮ್ಗೆ ಯಾವಾಗ ಬೇಕೋ ಅವಾಗ. So I would like to conclude this evaluation of shares simple problems. 15 mark problem, later we shall see 15 mark problem based on valuation of shares. Till then, take care. Thank you.